ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಸಭೆಯಲ್ಲಿ ಗ್ಯಾರಂಟಿಗಳ ಪರಿಷ್ಕರಣೆ ಮಾಡಿ ಅಂತ ಕೆಲ ಶಾಸಕರೆಲ್ಲ ಸಲಹೆ ಕೊಟ್ಟರಂತೆ ಸರ್. ಆ ರೀತಿ ಭಾವನೆ ಮಾಡಬೇಕಾಗಿಲ್ಲ. ಗ್ಯಾರಂಟಿಗಳಿಂದ ನೀವು ಪುನರ್ ಪರಿಶೀಲನೆ ಮಾಡಿ ಅಂತಕ್ಕಂಥದ್ದಿಲ್ಲ. ಆದರೆ ವಾಸ್ತವಾಂಶ ಏನಂದ್ರೆ ಗ್ಯಾರಂಟಿಗಳಿಂದನೇ ನಾವು ಗೆಲ್ಲಕ್ಕಾಗೋದಿಲ್ಲ. ಗ್ಯಾರಂಟಿ ಜೊತೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಬೇಕು. ಆಗ ಮುಂದೆ ನಮಗೆ ಪಕ್ಷಕ್ಕೆ ಒಳ್ಳೆಯ ಹೆಸರು ಬರುತ್ತೆ ಅಂತಕ್ಕಂಥ ಸಲಹೆ. ಆ ಸಲಹೆಯನ್ನು ಭಾಳಷ್ಟು ಜನ ಶಾಸಕರು ಹೇಳಿದರು. ಅದ್ರಲ್ಲಿ ತಪ್ಪೇನಿದೆ? ಫೀಬೀಸಿಂದನೇ ನಾವು ಚುನಾವಣೆ ಗೆಲ್ತೀವಿ ಅನ್ನೋ ನಂಬಿಕೆ ಇದ್ದಿದ್ರೆ ನಮ್ಮ ಆಂಧ್ರದಲ್ಲಿ ಜಗನ್ನು ಅಷ್ಟೊಂದು ಫೀಬೀಸ್ ಕೊಟ್ಟಿದ್ದಂದ್ರೆ ಯಾರೂ ಕೊಟ್ಟಿರಲಿಲ್ಲ ಅಷ್ಟೊಂದು. ಮತ್ತು ಅವ್ರು ಬರೀ 18 ಸೀಟ್ ಬರ್ತಾರೆ. ಅದರಿಂದ ಫೀಬೀಸಿಂದನೇ ಗೆಲ್ತೀವಿ ಗೆಲ್ಲತಕ್ಕಂಥದ್ರಲ್ಲಿ ಫೀಬೀಸ್ ಕೊಡೋದು ಒಂದು ಅಂಶ. ಜೊತೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಕೂಡ ಆಗಬೇಕು. ಅಭಿವೃದ್ಧಿ ಕೆಲಸಗಳು ಮಾಡದೆ ಬರೀ ಫೀಬೀಸ್ ಮೇಲೆ ನಾವು ಚುನಾವಣೆನ ಜನ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಒಂದು ಇದು ಬೇಡ ಅಂತಕ್ಕಂಥದ್ದು. ಅಭಿವೃದ್ಧಿ ಪರಿಷ್ಕರಣೆ ಮಾಡಬೇಕು ಅಂತಕ್ಕಂಥದ್ದಲ್ಲ. ಫೀಬೀಸ್ ಇಟ್ಕೊಂಡೇನೆ ನಾವು ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ಗೂ ಇನ್ನೂ ಹೆಚ್ಚು ಹಣವನ್ನು ಒದಗಿಸಬೇಕು ಅಂತಕ್ಕಂಥ ಒತ್ತಾಯ. ಯಾರಿಲ್ಲ ರೀ, ಸುಮ್ಮನೆ ನೀವು ಎಲ್ಲ ಮಾಧ್ಯಮದ ಸೃಷ್ಟಿ ಅಷ್ಟೇ. ಚಲವಾದಿಯವರು ಸರ್ಕಾರ ಬಂದಾಗ ಅವ್ರು ವಜಾ ಮಾಡ್ಕೊಂಡ್ಲಿ ಬಿಡಿ. ಈಗ ಅವರು ಸಭೆಯಲ್ಲಿ ಗ್ಯಾರಂಟಿಗಳ ಪರಿಷ್ಕರಣೆ ಮಾಡಿ ಅಂತ ಕೆಲ ಶಾಸಕರೆಲ್ಲ ಸಲಹೆ ಕೊಟ್ಟರಂತೆ ಸರ್. ಆ ರೀತಿ ಭಾವನೆ ಮಾಡಬೇಕಾಗಿಲ್ಲ. ಗ್ಯಾರಂಟಿಗಳಿಂದ ನೀವು ಪುನರ್ ಪರಿಶೀಲನೆ ಮಾಡಿ ಅಂತಕ್ಕಂಥದ್ದಿಲ್ಲ. ಆದರೆ ವಾಸ್ತವಾಂಶ ಏನಂದ್ರೆ ಗ್ಯಾರಂಟಿಗಳಿಂದನೇ ನಾವು ಗೆಲ್ಲಕ್ಕಾಗೋದಿಲ್ಲ. ಗ್ಯಾರಂಟಿ ಜೊತೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಆಗಬೇಕು. ಆಗ ಮುಂದೆ ನಮಗೆ ಪಕ್ಷಕ್ಕೆ ಒಳ್ಳೆಯ ಹೆಸರು ಬರುತ್ತೆ ಅಂತಕ್ಕಂಥ ಸಲಹೆ. ಆ ಸಲಹೆಯನ್ನು ಭಾಳಷ್ಟು ಜನ ಶಾಸಕರು ಹೇಳಿದರು. ಅದ್ರಲ್ಲಿ ತಪ್ಪೇನಿದೆ? ಫೀಬೀಸಿಂದನೇ ನಾವು ಚುನಾವಣೆ ಗೆಲ್ತೀವಿ ಅನ್ನೋ ನಂಬಿಕೆ ಇದ್ದಿದ್ರೆ ನಮ್ಮ ಆಂಧ್ರದಲ್ಲಿ ಜಗನ್ನು ಅಷ್ಟೊಂದು ಫೀಬೀಸ್ ಕೊಟ್ಟಿದ್ದಂದ್ರೆ ಯಾರೂ ಕೊಟ್ಟಿರಲಿಲ್ಲ ಅಷ್ಟೊಂದು. ಮತ್ತು ಅವ್ರು ಬರೀ 18 ಸೀಟ್ ಬರ್ತಾರೆ. ಅದರಿಂದ ಫೀಬೀಸಿಂದನೇ ಗೆಲ್ತೀವಿ ಗೆಲ್ಲತಕ್ಕಂಥದ್ರಲ್ಲಿ ಫೀಬೀಸ್ ಕೊಡೋದು ಒಂದು ಅಂಶ. ಜೊತೆಯಲ್ಲಿ ಅಭಿವೃದ್ಧಿ ಕೆಲಸಗಳು ಕೂಡ ಆಗಬೇಕು. ಅಭಿವೃದ್ಧಿ ಕೆಲಸಗಳು ಮಾಡದೆ ಬರೀ ಫೀಬೀಸ್ ಮೇಲೆ ನಾವು ಚುನಾವಣೆನ ಜನ ನಮಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ಒಂದು ಇದು ಬೇಡ ಅಂತಕ್ಕಂಥದ್ದು. ಅಭಿವೃದ್ಧಿ ಪರಿಷ್ಕರಣೆ ಮಾಡಬೇಕು ಅಂತಕ್ಕಂಥದ್ದಲ್ಲ. ಫೀಬೀಸ್ ಇಟ್ಕೊಂಡೇನೆ ನಾವು ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ಗೂ ಇನ್ನೂ ಹೆಚ್ಚು ಹಣವನ್ನು ಒದಗಿಸಬೇಕು ಅಂತಕ್ಕಂಥ ಒತ್ತಾಯ. ಯಾರಿಲ್ಲ ರೀ, ಸುಮ್ಮನೆ ನೀವು ಎಲ್ಲ ಮಾಧ್ಯಮದ ಸೃಷ್ಟಿ ಅಷ್ಟೇ. ಚಲವಾದಿಯವರು ಸರ್ಕಾರ ಬಂದಾಗ ಅವ್ರು ವಜಾ ಮಾಡ್ಕೊಂಡ್ಲಿ ಬಿಡಿ. ಈಗ ಅವರು